ಮಾಡ್ತೀರಾ ಸರ್? ಜನ ಮತಯಾಚನೆ ಮಾಡೋಕ್ಕೆ ನೀವು ಹೋದಂಥ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳು ಹೇಳ್ಕೊತಾರೆ ಸರ್? ನಾನು ಅರಳಿ ಗುಡ್ಡದಳ್ಳಿ ವಾರ್ಡ್ ನಂಬರು 4 ಚುನಾವಣೆಗೆ ಸ್ಪರ್ಧಿಸಿದ್ದೀನಿ. ನಾನು ಇದು 3ನೇ ಬಾರಿ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋದು. ನನ್ನ ಹೆಸರು ರಾಮಾಂಜನಪ್ಪ ಅಂತೇಳಿ. ನಾನು ಹಿಂದೆ 1993ರಲ್ಲಿ ಮೊದಲನೇದಾಗಿ ಡೈರಿ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಅಲ್ಲಿಂದ ಇಲ್ಲಿನ ತನಕ ಸುಮಾರು 7 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ 7 ಸಾರಿನೂ ಚುನಾವಣೆಯಲ್ಲಿ ನನ್ನ ಚುನಾಯಿತರಾಗಿ ಜನರು ತೀರ್ಮಾನ ಮಾಡಿದ್ದಾರೆ. 2004-5 ಅವಧಿಯಲ್ಲಿ ನಾನು ಗ್ರಾಮ ಪಂಚಾಯತಿ ಸದಸ್ಯನಾದೆ. ಆಗ ಆಲ್ ಇಂಡಿಯರಿಯಲ್ಲಿ ಕೂಡ ನಾನು ಅಧ್ಯಕ್ಷ ಆಗಿದ್ದೆ. ನಾನು ಅಧ್ಯಕ್ಷನಾದ ಸಂದರ್ಭದಲ್ಲಿ ನಾನು 2007ರಲ್ಲಿ ಡೇರಿ ನೂತನವಾಗಿ ಕಟ್ಟಡ ಕಟ್ಟಿ ಉದ್ಘಾಟನೆ ಮಾಡೋದಕ್ಕೆ ಯಡಿಯೂರಪ್ಪನವ್ರ ಕರೆಸಿ ಉದ್ಘಾಟನೆ ಮಾಡಿಸ್ದೆ. ಅಲ್ಲಿನಿಂದ ನಾನು ಮೊದಲನೇದಾಗಿ ಪಂಚಾಯಿತಿ ಸದಸ್ಯನಾದ ಮೊದಲನೇದಾಗಿ ಉದ್ಯೋಗ ಖಾತ್ರಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಎಲ್ಲಿ ಮಾಡ್ಸೋಕ್ಕಾಗಲ್ಲ ಅಂದರು. ಆಗ ಯಾಕೆ ಮಾಡ್ಸೋಕ್ಕಾಗಲ್ಲ, ನಾನು ಮಾಡಿಸ್ತೀನಿ ಅಂತೇಳಿ ನಮ್ಮ ಅರಳಿ ಗುಡ್ದಳ್ಳಿ ಗ್ರಾಮದಲ್ಲಿ ಮೊದಲನೇದಾಗಿ ಪೂಜೆ ಮಾಡಿ ಉದ್ಯೋಗ ಖಾತ್ರಿ ಮಾಡಿಸಿ ಕೆರೆ ಎಲ್ಲ ಅಭಿವೃದ್ಧಿಪಡಿಸಿದೆ. ಕೆರೆ ಅಭಿವೃದ್ಧಿಪಡಿಸಿದ ಮೇಲೆ ಆಮೇಲೆ ಅರಣ್ಯ ಇಲಾಖೆಯಿಂದ ಸುಮಾರು ಒಂದು 2000 ಗಿಡ ನೆಡಿಸಿದೆ. 2000 ಗಿಡದಲ್ಲಿ ರೋಡ್ ಪಕ್ಕದಲ್ಲಿ ಸುಮಾರು ನಮ್ಮ ಯಲಕಟ್ಟೆ ಎಷ್ಟೈತೋ ಅಷ್ಟು ಅರಳಿ ತವರಿಂದ ಹಿಡಿದು ವರ್ಜನಹಳ್ಳಿ ಬಾರ್ಡ್ರು ಸುಂಗಟ್ಟದ ಬಾರ್ಡ್ರ್ ತನಕ ರಸ್ತೆ ಬದಿಯಲ್ಲಿ ಮಾಡಿದ್ದೆ ಮರ. ಎಲ್ಲ ಹೊಲಗಳ ಹತ್ರ ಸ್ವಲ್ಪ ಜನ ಎಲ್ಲ ಅದನ್ನೆಲ್ಲ ಕಿತ್ತು ನಾಶಪಡಿಸಿದ್ರು. ಅಲ್ಲಿ ರೋಡಲ್ಲಿ ಉಳ್ಕೊಂಡಿರೋ ಜಾಗ ಒಂದು ಸುಮಾರು 50-100 ಮರ ರೋಡಲ್ಲಿ ಉಳ್ಕೊಂಡಿದ್ದಾವೆ. ಕೆರೆಯಲ್ಲಿ ಒಂದು 2000 ಗಿಡ ಉಳ್ಕೊಂಡಿದ್ದಾವೆ. ಮುಂದುವರೆದು ಇಲ್ಲಿ ಒಂದು ಗುಡಿಸಲು ಅಂಬೇಡ್ಕರ್ ನಗರ ಅಂತ ಅಲ್ಲಿ ಒಂದು ಗುಡಿಸ್ತೈತೆ. ಆ ಬಡಾವಣೆಗೆ ಮೊದಲು ಅಲ್ಲಿ ಸ್ವಂತ ಜಮೀನಲ್ಲಿ ಯಾರೋ ಗುಡಿಸ್ಲಾಕ್ಸ್ಬಿಟ್ಟಿದ್ರು 2000ರಲ್ಲಿ. ಅದನ್ನು ತೆರವುಗೊಳಿಸಿ ಅವತ್ತು ಅಲ್ಲಿ ಗುಡಿಸ್ಲಾಕ್ಸಿರೋದು ಅವತ್ತಿಂದ ಇವತ್ತಿನವರೆಗೂ ಅಲ್ಲಿ ಮೂಲಭೂತ ಸೌಲಭ್ಯಗಳು ಏನೇನು ಬೇಕೋ ಎಲ್ಲ ಕೊಟ್ಟಿದ್ದೀವಿ. ನೀರು, ರಸ್ತೆ, ಟಾಯ್ಲೆಟ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಏನು ಮೂಲಭೂತ ಸೌಲಭ್ಯ ಏನು ಇವಕ್ಕೇನು ಬೇಕೋ ಲೈಟು ಅದೆಲ್ಲನೂ ಕೊಟ್ಟು ಅವ್ರಿಗೆ ಮೂಲಭೂತ ಸೌಲಭ್ಯ ಕೊಟ್ಟಿದ್ದೀವಿ. ತಿರ್ಗಾ ಸ್ವಚ್ಛತಾ ಆಂದೋಲನದೊಳಗೆ ಎಲ್ಲ ಗ್ರಾಮದಲ್ಲಿ ಸುಮಾರು 96 ಕುಟುಂಬಗಳಿಗೆ ಶೌಚಾಲಯ ನಿರ್ಮಿಸ್ಕೊಟ್ಟಾಗ ನಾನು ಪಂಚಾಯತಿಯಿಂದ ಬಿಲ್ ಮಾಡಿಸ್ಕೊಂಡಿಲ್ಲ. ನನ್ನದು ಗುರುತು ಏನಾದರೂ ಇರಲಿ ಅಂತ ಹೇಳ್ಬಿಟ್ಟು ಬಡವರಿಗೆ ನಾನು ಖರ್ಚು ಮಾಡಿರೋದು ಯಾರತ್ತನೂ ಅವರು ಬಿಲ್ಲು ಮಾಡಲಿಲ್ಲ, ನನ್ನ ಕಾಸು ಅದನ್ನು ಅಪೇಕ್ಷೆ ಪಟ್ಟಿಲ್ಲ, ಅದು ಮಾಡಿಕೊಡ್ತಿದ್ದೀನಿ. ತದನಂತರ ಮನೆಗೂ ಒಳಾಯಿ ಸಂಪರ್ಕ ಕೊಡುವಾಗ ಮೈತ್ರಿ ಸಂಸ್ಥೆಯವರು ಬಂದಿದ್ದರು. ಮೈತ್ರಿ ಸಂಸ್ಥೆಗಳು ಒಡಗೂಡಿ ಅವ್ರ ಜೊತೆಯಲ್ಲಿ 500 ರೂಪಾಯಿ ಡಿಪಾಸಿಟು ಸುಮಾರಷ್ಟು ಜನದ ಹತ್ರ ಬಡವರ ಹತ್ರ ಇರಲಿಲ್ಲ 500 ರೂಪಾಯಿ ಅವತ್ತಿನ ದಿನ ಕಟ್ಟೋದಕ್ಕೆ. ಅಂಥವು ಸುಮಾರಷ್ಟು ಜನಕ್ಕೆ ನಾನು ಕೈನಿಂದನೇ ಡಿಪಾಸಿಟ್ ಕಟ್ಟಿಸಿ ಅವರಿಗೆಲ್ಲ ನೀರು ಸರಬರಾಜು ಮಾಡಿಸ್ಕೊಟ್ಟಿದ್ದೀವಿ. ಎಲ್ಲ ನನ್ನ ಗ್ರಾಮದಲ್ಲಿ ಎಲ್ಲಿನೂ ಯಾರಿಗೂ ವಂಚನೆ ಇಲ್ದಿದ್ದಂಗೆ, ನಾನು ಪಕ್ಷಪಾತ ಇಲ್ದಿದ್ದಂಗೆ ಎಲ್ಲರನ್ನೂ ಒಡಗೂಡಿಸ್ಕೊಂಡು ಎಲ್ಲ ಕಾಂಕ್ರೀಟ್ ರಸ್ತೆ ಮಾಡಿಸಿದ್ದೀನಿ. ನಮ್ಮ ವಾರ್ಡು ದೊಡ್ಡದು, ಇಲ್ಲಿಂದ ಹಿಡಿದು ಇದ್ರವರೆಗೂ ಐತೆ, ಸಾಯಿಬಾಬಾ ದೇವಸ್ಥಾನದವರೆಗೂ ಐತೆ. ಹಿಂದಿನ ಸಲದಲ್ಲಿ ಅಧ್ಯಕ್ಷರು ನಮ್ಮೂರಿಗೆ ನಾರಾಯಣಮ್ಮ ಅಂತ ಹೇಳ್ಬಿಟ್ಟು ನನ್ನ ಜೊತೆಯಲ್ಲಿ ಸಹಪಾಠಿಯಾಗಿ ನಿಂತು ಅವರು ಅಧ್ಯಕ್ಷರಾಗಿದ್ದರು. ಅವರು ಅಧ್ಯಕ್ಷರಾದ ಕಾಲದಲ್ಲಿ ಅಧ್ಯಕ್ಷರ ಕೋಟೆ ಏನಾಯ್ತೋ ಎಲ್ಲ ನಾನು ಬೇರೆ ಊರಿಗೆ ಎಲ್ಲಿ ಕೊಡ್ದಿರೋ ತಂದು ನನ್ನ ಗ್ರಾಮಕ್ಕೆ ಹಾಕಿಸಿ ನನ್ನ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಪಡಿಸಿರೋದ್ರಿಂದ ಕೆರೆಯಲ್ಲಿ ಸುಮಾರು ಒಂದು 15 ಎಕರೆ ಮೇಲ್ಪಟ್ಟು ಹೂಳು ತೆಗೆಸಿರೋದ್ರಿಂದ ಇವತ್ತಿನವರೆಗೂ ನೀರಿನ ಸಮಸ್ಯೆ ನಮಗೇನೂ ಇಲ್ಲ. ಮಳೆ 2 ವರ್ಷದಿಂದ ಕಡಿಮೆ ಬಿದ್ದು ಕೂಡ ಕೆರೆಯಲ್ಲಿ ನೀರೈತೆ. ನೀರಿರೋದ್ರಿಂದ ಕುಡಿಯೋ ನೀರಿನ ಸಮಸ್ಯೆ ಏನೂ ಇಲ್ಲ. ಸ್ಮಶಾನ ಇರಲಿಲ್ಲ, ಸ್ಮಶಾನ ನಾವು ಮುರಿದು ಮಾಡಿರಲಿಲ್ಲ. ಅದನ್ನು ಸುಮಾರಷ್ಟು 5 ವರ್ಷದ ಕಾಲ ಹೋರಾಟ ಮಾಡಿದ್ದಕ್ಕೆ ಮೊನ್ನೆ 32 ಗುಂಟೆ ಸ್ಮಶಾನ ಮಾಡಿದ್ದಾರೆ. ತಿರ್ಗಿ ಕೆರೆ ಎಲ್ಲ ತಮ್ಮ ಅವಧಿಯಲ್ಲೇ ಮಾಡಿದ್ದು ಸರ್? ತಮ್ಮ ಅವಧಿಯಲ್ಲೇ ಮಾಡಿದ್ದು. ಕೆರೆ ನಂಬರ್ ಏನು ಸರ್? ಅದು 105. ರಶ್ಮಿ ಮೇಡಮ್ ತಹಸೀಲ್ದಾರ್ ಇದ್ದಾಗ ಕೆರೆ ಎಲ್ಲ ಒತ್ತುವರಿಗಳಾಗಿದ್ವು. ಆಗಿನ ಸಂದರ್ಭದಲ್ಲಿ ಓದ್ದನಹಳ್ಳಿಯಲ್ಲಿ 2 ಕೆರೆ, ನಮ್ಮ ಗುಡ್ದಳ್ಳಿದೊಂದು ಕೆರೆ, ಪಾಶೆಟ್ಟಹಳ್ಳಿದೊಂದು ಕೆರೆ, ಸುಮಾರು 20 ಎಕರೆ ಅಷ್ಟು ಒತ್ತುವರಿ ತೆರವುಗೊಳಿಸಿದ್ದೀನಿ. ಅದರಲ್ಲಿ ನಮ್ಮದೇ 14 ಎಕರೆ ಮೇಲೆ ಕೊಟ್ಟು ನಮ್ಮ ಒತ್ತುವರಿ ತೆಗೆಸಿ ಎಲ್ಲ ಸುತ್ತಲೂ ಹೊಂದಿಸಿ ಅದನ್ನು ಬಂದೋಬಸ್ತ್ ಮಾಡಿದ್ದೀನಿ. ತದನಂತರ ಹೊಸ ಒಂದು
ಈ ಲೇಔಟಲ್ಲಿ ಒಂದು ಓವರ್ ಹೆಡ್ ಟ್ಯಾಂಕರ್ ಮಾಡಿಸಿದ್ವಿ. ನೀರಿನ ಸಮಸ್ಯೆ ಆಗ್ತದೆ ಅಂತ ಹೇಳ್ಬಿಟ್ಟು ಮೊದಲೇ ಅಡ್ವಾನ್ಸ್ ಆಗಿ ಮಾಡಿದ್ವಿ. ಈಗ ಅದೆಲ್ಲ ಅನುಕೂಲ ಆಗೈತೆ. ನಾನು ಮೊದಲನೇ ಸಲ ಆದಾಗ ನಮ್ಮೂರಲ್ಲಿ ಯಾವ ಬಾಡಿಗೆ ಮನೆ ಇರಲಿಲ್ಲ, ಎಲ್ಲ ಒಂದು 300 ಮನೆ ಇತ್ತು. ಈಗ ಬಾಡಿಗೆ ಮನೆಯೂ ಎಲ್ಲ ಮತದಾರರಲ್ಲಿ ಏನೋ ಮನವಿ ಮಾಡ್ಕೊಂಡಿದ್ದೀರಾ? ಇಷ್ಟು ಕೆಲಸ ಮಾಡಿದ್ರು ಕೂಡ ನನ್ನ ಜೀವನದಲ್ಲಿ 27 ವರ್ಷ ಸತತವಾಗಿ ಜನ ಆಯ್ಕೆ ಮಾಡಿರೋದ್ರಿಂದ ನಾನು ಅವ್ರ ಹತ್ರ ಕಳಕಳಿಯಾಗಿ ಏನು ಮನವಿ ಮಾಡ್ಕೊಳೋದು ಅಂತ ಹೇಳಿದ್ರೆ, ಯಾರ ಹತ್ರನೂ ಪೇಪರ್ಗೂ ಕೂಡ 1 ರೂಪಾಯಿ ಯಾರ ಹತ್ರನೂ ಮುಟ್ಟಿಲ್ಲ. ನಾನು ಸಾಕಷ್ಟು ಜನಕ್ಕೆ ವಿಧವಾ ವೇತನ ಪೆನ್ಷನ್ನು ಅಂಥವು ಇಂಥವು ಮಾಡಿಸ್ಕೊಟ್ಟಿದ್ದೀನಿ, ಮನೆ ಗ್ರಾಂಟ್ಗಳು ಮಾಡಿಸ್ಕೊಟ್ಟಿದ್ದೀನಿ. ಮತ್ತು ಮನೆ ಗ್ರಾಂಟ್ಗಳಿಂದ ಹಾಸ್ಪಿಟ್ಲು ಅದು ಇದು ಅಂತ ಬಂದಾಗೂ ಅಷ್ಟೇ, ತಿರ್ಗಾ ಯಾರಾದರೂ ಸಾವು ನೋವುಗಳು ಬಂದಾಗ ಕೂಡ ಕಷ್ಟಕ್ಕೆ ಸ್ಪಂದಿಸಿದ್ದೀನಿ. ಯಾರ ಹತ್ರನೂ ಇದುವರೆಗೂ ನಾನು 1 ರೂಪಾಯಿ ಪೇಪರ್ಗೂ ಕೂಡ ಮುಟ್ಟಿಲ್ಲ. ಅಷ್ಟು ಶುದ್ಧವಾಗಿ ನಾನು ನನ್ನ ಊರಿನಲ್ಲಿ ಕೆಲಸ ಮಾಡ್ಕೊಂಬಂದಿದ್ದೀನಿ. ಇದನ್ನು ಯಾರು ಬೇಕಾಗಿದ್ರು ಎಲ್ಲಿ ಬೇಕಾಗಿದ್ರು ಕೂಲಂಕುಷವಾಗಿ ಕೇಳ್ಬೋದು. ಅವರು ಇವರು ಏನೇನೋ ಸುಳ್ಳು ಪಳ್ಳು ಪ್ರಚಾರ ಮಾಡೋದು ನನ್ನ ಗಮನಕ್ಕೆ ಬಂತು. ಸುಮಾರು ಹಿಂದೆ 9 ವರ್ಷದ ಹಿಂದೆ ಬಂದು ಸಿದ್ದರಾಮಯ್ಯ ಅವರು ಹಿಂದೆ ಮುಖ್ಯಮಂತ್ರಿ ಆದಾಗ ಉದ್ಘಾಟನೆ ಮಾಡಿದ್ದು, ಈಗ 3 ತಿಂಗಳಲ್ಲಿ ನಾನು ನೆರವೇರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದನ್ನು ಗ್ರಾಮ ಪಂಚಾಯತಿ ಸದಸ್ಯರ ಮೇಲೆ ಆಪಾದನೆ ಮಾಡಿ ಸುಳ್ಳು ಹೇಳಿ ಗೆಲ್ಲಿಬೇಕು ಅನ್ನುವಂಥ ಅಭ್ಯರ್ಥಿಗಳಿಗೆ ನಾನು ಅವರು ಎಲ್ಲರ ಮುಂದೆನೂ ಹೇಳ್ತೀನಿ, ನಾನು ಸ್ವಚ್ಛವಾಗಿದ್ದೀನಿ. ಸುಳ್ಳು ಹೇಳಿ ನಾನು ಇದುವರೆಗೂ ಯಾರಿಗೂ ರಾಜಕಾರಣ ಮಾಡಲಿಲ್ಲ. ನಾನು ಯಾರ ಹತ್ರನೂ ಇದುವರೆಗೂ ಒಂದು ಪ್ರಮಾಣ ಮಾಡಿಸಿನೂ ಕೇಳಿಲ್ಲ. ನಾನು ಕೆಲಸ ಮಾಡಿದ್ದೀನಿ. ನನಗೆಲ್ಲ ಮತದಾರರು ಅಣ್ಣ ತಮ್ಮಂದ್ರ ಥರ ನಿಂತು ಕೆಲಸ ಮಾಡ್ಯಾರ. ಅವರಲ್ಲಿ ಮತ್ತೊಮ್ಮೆನೂ ಕೇಳ್ಕೊತೀನಿ, ನಾನು ವಾರ್ಡ್ ನಂಬರ್ 4 ಅರಳಿಗುಡದಳ್ಳಿ 1 ವಾರ್ಡಲ್ಲಿ ನಿಂತು ಮಾಡ್ತಾಯಿದ್ದೀನಿ. ನನ್ನೆಲ್ಲ ಆತ್ಮೀಯ ST ಜನಾಂಗದವರೇ ನನ್ನ ವಾರ್ಡಲ್ಲಿ 260ಕ್ಕೂ ಹೆಚ್ಚಿನ ಜನಸಂಖ್ಯೆ ಮತದಾರರಿದ್ದು ಅವರೆಲ್ಲರೂ ನನ್ನ ಜೊತೆಗೂಡಿ ನನ್ನ ಅಣ್ಣ ತಮ್ಮನ ಹೆಚ್ಚಿನ ರೀತಿಯಲ್ಲಿ ನನಗೆ ಸಹಕಾರ ಕೊಟ್ಟು ಗೆಲ್ಲಿಸ್ಕೊಟ್ಟವ್ರೆ. ಮೊದಲನೇದಾಗಿ ಅವ್ರಿಗೂ ಕೃತಜ್ಞತೆ ಸಲ್ಲಿಸಿ, ಇನ್ನೇ ಇರೋ ಎಲ್ಲ ನನ್ನ ಅಣ್ಣ ತಮ್ಮಂದಿರೋ ಮತದಾರರಿಗೂ ನಾನು ಮತ್ತೊಮ್ಮೆ ಮತದಾರರಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸಿ, ಎಲ್ಲರೂ ನನಗೆ ಮತ ಕೊಟ್ಟು ಜಯಶೀಲರಾಗಿ ಮಾಡಿದೆ. ಮುಂದೆ ಏನಾಯ್ತೋ ನನ್ನ ನನಸು ಮಾಡಿ ಎಲ್ಲರಿಗೂ ಅಭಿವೃದ್ಧಿ ಮಾಡಿ ತೋರಿಸ್ತೀನಿ. ಅಭಿವೃದ್ಧಿ ಮಾಡಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಇರಬೇಕು. ಯಾರು ಪಕ್ಷಭೇದ ಮರೆತು ನನಗೆ ಸಹಾಯ ಮಾಡಬೇಕು ಅಂತ ಮತ್ತೊಮ್ಮೆ ಎಲ್ಲರ ಹತ್ರನೂ ಕಳಕಳಿಯಿಂದ ಕೇಳ್ಕೊಂತ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಸಮಸ್ಯೆಗಳು ಜಾಸ್ತಿ. ಎಷ್ಟು ಸ್ವಚ್ಛತೆ ಮಾಡಿದ್ರು ಕೂಡ ಎಲ್ಲ ಹಿಂದಿಯವರು ಇರೋದು, ಭಾರಿ ಗಲೀಜು ಮಾಡ್ತಾರೆ. ನಮ್ಗೆ ಅವ್ರಿಗೆ ಭಾಷೆ ಗೊತ್ತಾಗಲ್ಲ, ಏನಾರ ಹೇಳಿದ್ರು ಅರ್ಥ ಆಗಲ್ಲ, ಎಲ್ಲಂದ್ರೆ ಅಲ್ಲಿ ಬಿಸಾಕ್ಬಿಟ್ಟಿರ್ತಾರೆ. ಅದನ್ನು ನಾವು ಗಮನಿಸಿ ಬೆಳಗ್ಗೆ ಪಂಚಾಯತಿನಿಂದ ಕೆಲಸಗಾರರು ಬರ್ತಾರೆ, ಅವ್ರಿಗೆ ಇಂಥ ಕಡೆ ಈ ಥರ ಸ್ವಚ್ಛತೆ ಮಾಡಿ ಅಂತೇಳಿ ಅವ್ರ ಕೈಯಿಂದ ಸ್ವಚ್ಛತೆ ಮಾಡಿಸ್ತೀನಿ. ಯಾವುದೇ ಒಂದು ರೀತಿಯಲ್ಲಿ ತೊಂದರೆ ಇಲ್ದಿದ್ದಂಗೆ ಎಲ್ಲ ಅನಾನುಕೂಲ ಆಗಿದ್ದಂಗೆ ನೋಡ್ಕೊತೀನಿ. ಮತ್ತು ವಾರಕ್ಕೊಂದು ಸಲ ದೇವಸ್ಥಾನದಲ್ಲಿ ಮನೆಗೆ ಎಲ್ಲ ಮನೆಯವರು ಒಂದೊಂದು ದಿನ ವಾರನೂ ಪೂಜೆ ಮಾಡೋ ಥರ 2 ವರ್ಷದಿಂದ ಅವ್ರಿಗೆ ಎಲ್ಲರಿಗೂ ನೇಮಿಸ್ಬಿಟ್ಟಿದ್ದೀವಿ. ಅದ್ರ ಪ್ರಕಾರವಾಗಿ ಎಲ್ಲರೂ ಮಾಡ್ತಾಯಿದ್ದಾರೆ. ವಾರಕ್ಕೊಂದು ಸಲ ಭಜನೆ ಮಾಡ್ತೀವಿ, ಶನಿವಾರ ಧಾರ್ಮಿಕದ ಇದ್ರ ಬಗ್ಗೆ ಅವರು ಇವರು ಒಂದು ಭಜನೆಗೆ ಕೂತ್ಕೊಂಡು ಭಜನೆ ಕಾರ್ಯಕ್ರಮನ ಮಾಡ್ತಾರೆ. ಇರೋದ್ರಲ್ಲಿ ನನ್ನ ಜೊತೆಯಲ್ಲಿರೋಂಥ ಎಲ್ಲ ಸಹಪಾಠಿಗಳು ಉತ್ತಮವಾದ ಜನ, ಯಾರಿಗೂ ತೊಂದರೆ ಕೊಡೋಂಥವ್ರು ನನ್ನ ಜೊತೆಯೊಳಗೆ ಒಬ್ಬರು ಇಲ್ಲ. ಅದರಿಂದ ಎಲ್ಲರೂ ಒಡಗುಟ್ಟಿ ನಾರಾಯಣಮ್ಮ ಮತ್ತು ನನ್ನ ಜೊತೆಯಲ್ಲಿ 5-6 ಜನ ಸದಸ್ಯರು ಮಾಡಿದ್ದೆ. ಬೇರೆ ಪಕ್ಷದವರು ನನ್ನ ಜೊತೆಯಲ್ಲಿ ಸೇರಿ 2 ಸಲ ಒಬ್ಬರು ಮೆಂಬರ್ ಆದರು, ಒಬ್ಬರು VSSN ಅಧ್ಯಕ್ಷರು ಮಾಡಿದ್ದೆ. ಅವರು ಆಮೇಲೆ ನಮ್ಮನ್ನು ಬಿಟ್ಟು ಹೋಗಿ ಈಗ ನಮಗೆ ವಿರೋಧವಾಗಿ ಮಾಡ್ತಾಯಿದ್ದಾರೆ. ಅವ್ರ ಹತ್ರನೂ ಕಳಕಳಿಯಿಂದ ಕೇಳ್ಕೊತೀನಿ. ಯಾಕೆ ಅಂತಂದರೆ ಎಲ್ಲ ಯಾರಿಗೂ ತೊಂದರೆ ಕೊಡದಿದ್ದಂಗೆ ಊರಿನ ಕೆಲಸ ಮಾಡೋದ್ರಿಂದ ಅವರು ನನಗೆ ಸಹಕಾರ ನೀಡಬೇಕು ಅಂತ ಅವ್ರ ಹತ್ರನೂ ನಾನು ನಿಮ್ಮ ಮೀಡಿಯಾ ಅಂತ ಕೇಳ್ಕೊತಾ ಇದ್ದೀನಿ. ಮುಂದೆ ನಮ್ಮೂರಿಗೆ ಪಾರ್ಕ್ ಇಲ್ಲ, ಪಾರ್ಕಿಂದು ವ್ಯವಸ್ಥೆ ಐತೆ. ಒಳಚರಂಡಿ ವ್ಯವಸ್ಥೆ ಮಾಡಿಸ್ಬೇಕು ಅನ್ನೋದು ನಮಗೊಂದು ಕನಸು. ಒಳಚರಂಡಿ ವ್ಯವಸ್ಥೆ ಪಟ್ಟಣ ಪಂಚಾಯತ್ ಆಗಿರೋದ್ರಿಂದ ಸರ್ಕಾರದಿಂದನೇ ಮಾಡಿಸ್ತಾರೆ ಅನ್ನೋ ಒಂದು ಭಾವನೆ. ಸರ್ಕಾರದಿಂದನೇ ಒಳಚರಂಡಿ ಮಾಡಿಸ್ಕೊಟ್ಟೆ ಇಲ್ಲಿ ಒಂದು ಎಕರೆ 5 ಕುಂಟೆ ನಾವು ಜೇನುಪೆಟ್ಟಿಗೆಗೆ ಅಂತ ಹೇಳ್ಬಿಟ್ಟು ಹಿಂದೆ ಬರ್ಕೊಟ್ಟಿದ್ವಿ 90ರಲ್ಲಿ. ಅದು ವಾಪಸ್ ಪಡೆದು ETP ಟಿಟ್ ಪ್ಲಾಂಟನ್ನು ಮತ್ತು ಹುಡುಗರಿಗೆ ಆಟದ ಮೈದಾನ ಮಾಡಬೇಕು ಅನ್ನೋ ಒಂದು ಆಸೆ ಐತೆ. ಮತ್ತು ಕೆರೆಯಲ್ಲಿ ಬೋಟ್ ಸಿಸ್ಟಮ್ ಮಾಡಬೇಕು ಅನ್ನೋದು ನನ್ನ ಕನಸು. ಅದು ಮಾಡಬೇಕು ಅನ್ನೋದು ಈ ಸಲ ಜನ ಆಯ್ಕೆ ಮಾಡಿದ್ರೆ ನನ್ನ ಕನಸು ಎಲ್ಲರೂ ನೆರವೇರಿಸ್ಬಿಟ್ಟು ಎಲ್ಲರ ಜೊತೆಯಲ್ಲಿ ಅನ್ಯೂನ್ಯವಾಗಿ ಯಾವುದೇ ರೀತಿ ನನ್ನ ಅವಧಿಯಲ್ಲಿ ಯಾವುದೇ ರೀತಿ ಒಂದು ಗಲಾಟೆ ಇಲ್ದಿದ್ದಂಗೆ, ಯಾರು ಜಗಳ ಆಡ್ದಿದ್ದಂಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟವ್ರೆ.
ನಾನು ಅದೇ ಥರ ನಡ್ಕೊಂಡೋಗಿದ್ದೀನಿ. ಇನ್ನೂ ಉತ್ತಮವಾಗಿ ಎಲ್ಲರೂ ಜೊತೆಗೂಡಿ ಗುಂಡಪ್ಪ ನಾರಾಯಣಮ್ಮ ಇರ್ಬೋದು, ಭಾರತಮ್ಮ ಇರ್ಬೋದು, ನನ್ನ ಜೊತೆಯಲ್ಲಿ ಸದಸ್ಯರಾದರು, ತಿರ್ಗಾ ನಮ್ಮ ಲೀಡರ್ಗಳು ಜಯರಾಮ್ ರೆಡ್ಡಿ, ನಾರಾಯಣ ಸ್ವಾಮಿ, ಇನ್ನು ಯುವಕರು ಇವರೆಲ್ಲ ನನ್ನ ಜೊತೆಗೂಡಿ ಇವರೆಲ್ಲ ಆತ್ಮೀಯವಾಗಿ ಕೆಲಸ ಮಾಡ್ತಾರೆ. ಅವ್ರಿಗೆಲ್ಲರಿಗೂ ಮುಂದೆ ಉದ್ಯೋಗ, ಯಾಕಂದರೆ ಎಲ್ಲ ಇಂಡಸ್ಟ್ರಿಯಲ್ ಆಗೈತೆ. ಇಲ್ಲಿ ಬೇರೆ ಕಡೆಯವರೇ ಬಂದು ಎಲ್ಲನೂ ಅಧಿಕಾರ ನಡೆಸ್ತಾ ಇದ್ದಾರೆ. ಸ್ಟಾರ್ಟ್. ನಮಸ್ಕಾರ. ಬಾಶಿಟಳ್ಳಿಯ ಪಟ್ಟಣ ಪಂಚಾಯಿತಿಯ 4ನೇ ವಾರ್ಡ್ ಅಭ್ಯರ್ಥಿಯಾಗಿ ರಾಮಾಂಜಿನಪ್ಪರು ಎಂಬ ಒಬ್ಬ ಸಂಘಟನೆಕಾರರನ್ನು ನಿಲ್ಲಿಸಿರೋದು ಸ್ವಾಗತಾರ್ಹ ಅಂತ ನಾನು ಕೂಡ ಭಾವಿಸ್ತೀನಿ. ರಾಮಾಂಜಿನಪ್ಪ ಅಂದರೆ ಯಾರು ಅಂದರೆ ಪ್ರತಿಯೊಬ್ಬರಿಗೂ ಸಿಗುವಂಥವ್ರಿಗೆ, ಪ್ರತಿಯೊಬ್ಬರ ಕೈಗೂ ಸಿಗುವಂಥವ್ರು ರಾಮಾಂಜಿನಪ್ಪ. ಶುದ್ಧ ಹಸ್ತ ಯಾರು ಅಂದರೆ ರಾಮಾಂಜಿನಪ್ಪ. ಯಾವುದೇ ಲಂಚ ಪ್ರಕ್ರಿಯೆ ಇಲ್ಲದಂಗೆ ಕೆಲಸ ಮಾಡೋವಂಥ ವ್ಯಕ್ತಿತ್ವ ಇರೋವಂಥ ವ್ಯಕ್ತಿತ್ವ ಇತ್ತಿದ್ರೆ ರಾಮಾಂಜಿನಪ್ಪ. ಆಮೇಲೆ ಸ್ಥಳೀಯವಾಗಿ ಏನೇ ಸಮಸ್ಯೆ ಬಂದರೂ ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಹಗಲು ರಾತ್ರಿ ಶ್ರಮ ಬೀಳುವಂಥವ್ರು ಅಂದರೆ ರಾಮಾಂಜಿನಪ್ಪ. ತಾಲೂಕಿನ ಯಾವುದೇ ಭಾಗದಲ್ಲಿ ಹೋದರೂ ಗುರುತಿಡಿದು ಮಾತಾಡ್ಸೋವಂಥವ್ರು ವ್ಯಕ್ತಿ ಅಂದರೆ ರಾಮಾಂಜಿನಪ್ಪ. ಬಹುಶಃ ಇಂಥವ್ರಿಗೆ ಟಿಕೆಟ್ ಕೊಟ್ಟಿರೋದು ಸ್ವಾಗತ. ರಾಮಾಂಜಿನಪ್ಪ ಎಂಬ ಒಂದು ವ್ಯಕ್ತಿ ಅಲ್ಲ, ಅವರು ಒಂದು ಶಕ್ತಿ ಕೂಡ. ದೊಡ್ಡಬಳ್ಳಾಪುರ ತಾಲೂಕು ಕಲಾವಿದರ ಸಂಘದಲ್ಲಿ ಅಧ್ಯಕ್ಷರಾಗಿ ಸುಮಾರು 380ಕ್ಕೂ ಹೆಚ್ಚಿನ ಕಲಾವಿದರಿಗೆ ಮಾಸಾಶನವನ್ನು ಮಾಡಿಕೊಟ್ಟಂಥದ್ದಲ್ಲಿ ಅವಿರತವಾದಂಥ ಶ್ರಮ ರಾಮಾಂಜಿನಪ್ಪ ಅವರಿಗೆ ಸಲ್ತು. ಕಲಾವಿದರಲ್ಲಿ ಬರೀ ಅವರು ಸಂಘಟನೆಯಲ್ಲಿ ಮಾತ್ರ ಅಂತಲ್ಲ, BJP ಪಾರ್ಟಿಯಲ್ಲಿ ಅಂತಲ್ಲ, ಕಲಾವಿದರಲ್ಲಿ ಕಲಾವಿದರ ಏಳಿಗೆಗಾಗಿ, ಕಲಾವಿದರ ಶ್ರಮಕ್ಕಾಗಿ ದುಡಿದಿರೋಂಥ ಏಕೈಕ ವ್ಯಕ್ತಿ ಅಧ್ಯಕ್ಷರು ಅಂದರೆ ನಮ್ಮ ರಾಮಾಂಜಿನಪ್ಪ ಅವರು. ಯಾವುದೇ ಕಲಾವಿದರಿಗೆ ತೊಂದರೆ ಆದರೂ ಸಹ ಅವರು ಅರ್ಧ ರಾತ್ರಿಯಲ್ಲಿ ಕೂಡ ಅವ್ರು ಫೋನ್ ಹಾಕಿದ್ರೆ ಬಂದು ಸ್ಪಂದಿಸ್ತಾರೆ. ಅದು ಬಿಟ್ಟು ತದನಂತರ ವಾರ್ಡಿನ ವಿಚಾರಕ್ಕೆ ಬಂದರೆ ಪ್ರತಿಯೊಬ್ಬರು ಮನಸ್ಸಿನಲ್ಲಿ ಉಳಿಯುವಂಥ ಕೆಲಸವನ್ನು ಅವರು ಈಗಾಗಲೇ ಮಾಡಿ ತೋರಿಸಿದ್ದಾರೆ. ಮುಂದಕ್ಕೆ ಅವರ ಆಶಾ ಭಾವನೆಗಳು ತುಂಬ ಇದ್ದಾವೆ, ಅವನ್ನು ಕೂಡ ಮಾಡುತ್ತಾರೆ. ಆಮೇಲೆ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಕೂಡ ₹1 ಹಣವನ್ನು ಈಸ್ಕೊಂಡಂಗೆ ಕೆಲಸ ಮಾಡೋಂಥ ವ್ಯಕ್ತಿತ್ವ ಇರೋವಂಥ ಏಕೈಕ ವ್ಯಕ್ತಿ ಈ ವಾರ್ಡಲ್ಲಿ ರಾಮಾಂಜಿನಪ್ಪ ಅಂತ ನಾನಂತೂ ಕೂಡ ಭಾವಿಸ್ತೇನೆ. ತದನಂತರ ವಾರ್ಡಿನ ಎಲ್ಲ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುವಂತಹ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ರಾಮಾಂಜಿನಪ್ಪ ಅವರು.